ಕಣ್ಣಿಲ್ಲದವರಿಗೆ ಕಣ್ಣು ನೀನಾಗು, ಕಾಲಿಲ್ಲದವರಿಗೆ ಊರುಗೋಲಾಗು, ಕೈಯಿಲ್ಲದವರಿಗೆ ಆಸರೆಯಾಗು, ಕೈಯಿಲ್ಲದವರಿಗೆ ಆಸರೆಯಾಗು, ನೊಂದ ಜನರಿಗೆ ನೀನು ದಿಕ್ಕಾಗು, ನೊಂದ ಜನರಿಗೆ ನೀನು ದಿಕ್ಕಾಗು. ಎಲ್ಲರಿಗೂ ನಮಸ್ಕಾರ. ವಾಗ್ಮಿ, ಸಾಹಿತಿ, ಚಿತ್ರನಟ ಹಾಗೂ ಸಮಾಜ ಸೇವಕ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್. ವಿಶೇಷವಾಗಿ ನಮ್ಮ ಉಲ್ಲಾಸ್ ಸರ್ ಅತ್ಯಂತ ಆತ್ಮೀಯರು. ಇವತ್ತು ನನ್ನನ್ನು ಕರೆದು ಅವರ ಈ ಒಂದು ನ್ಯೂ ಚಾನಲ್ಗೆ ಇಂಟರ್ವ್ಯೂ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಆಯುಷ್ಯ, ಆರೋಗ್ಯ ಎಲ್ಲ ಕೂಡ. ಶಿವಲಿಂಗ ಇರುತ್ತೆ, ಶಿವಲಿಂಗದ ಮುಂದೆ ನಂದೀಶ್ವರ ಇರುತ್ತೆ. ಬಸವಣ್ಣ ನಮ್ಮೂರಲ್ಲಿ ಬರೀ ನಂದೀಶ್ವರ ಬಸವಣ್ಣ ನಿಗ್ರಹ ಅಷ್ಟೇ ಇದ್ರೆ ಲಿಂಗು ಎಲ್ಲಿದೆ, ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಶಿವಲಿಂಗವನ್ನ ಅಂತ ಹುಡುಕಾಡಿದಾಗ ಬಸವಣ್ಣನ ತಲೆಯ ಮೇಲೆ 2 ಕೊಂಬಿದೆಯಲ್ಲ, ಆ ಭಾಗದಲ್ಲಿ ಶಿವಲಿಂಗ. 1ನೇ ತರಗತಿಯಿಂದ SLC ವರೆಗೂ ಟಾಪರ್ ನಾನು. ಸುಮಾರು ಪ್ರಶಸ್ತಿಗಳು ಬಂದಿದೆ ನನಗೆ. ಸಿದ್ಧಗಂಗಾ ಮಠದಲ್ಲಿ ನಾನು ಅಲ್ಲಿ ಕಾಲೇಜಿಗೆ ಸೇರಿದ ನಂತರ ಶಿವಕುಮಾರ ಸ್ವಾಮೀಜಿ ಅವ್ರು ಭೇಟಿ ಮಾಡಿ, ನಮ್ಮ ಮಗನಿಗೆ ಇಲ್ಲೇ ಒಂದು ಕೆಲಸ ಕೊಡ್ಬೇಕು ನೀವು. ಅಲ್ಲಿ ನಾನು ಕನ್ನಡ MA ವಿದ್ಯಾರ್ಥಿಯಾಗಿ 2 ವರ್ಷ ಕನ್ನಡ ಓದು ನನಗೆ ಓದುವುದೊಂದು ಗೀಳು. ಕನ್ನಡ MA ಮುಗಿದಿತ್ತು. PhD ಮಾಡ್ಲಿಕ್ಕೆ ಬೆಂಗಳೂರಿಗೆ ಬಂದೆ. ಹುಡುಕಾಡಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಯೋಗ ಗುರು ನಮ್ಮ ಕರ್ನಾಟಕದಲ್ಲಿ. ನನಗೆ ಸಿನಿಮಾದ ಕನೆಕ್ಷನ್ ಸಿಗ್ತಾ ಹೋಯಿತು. ಮೊಟ್ಟ ಮೊದಲ ಚಲನಚಿತ್ರ ಪುಟ್ಟಮಲ್ಲಿನಲ್ಲಿ ಆವಾಗ ಮಾಲಾಶ್ರೀ, ಶಿ ವಾಸ್ ದ ಹೀರೋಯಿನ್. ನಾನು ಅವರ ತಂಗಿಗೆ ಮದುವೆ ಆಗ್ತಕ್ಕಂಥ ದೃಶ್ಯ. ನನ್ನ ಮದುವೆ ಸೀನ್ ಕಲ್ಯಾಣ್ ಕುಮಾರ್ ಅವರು ಆ ಪುಣ್ಯಾತ್ಮನ ಕೈ ಮುಗಿ ಜ್ಞಾಪಿಸ್ಕೋಬೇಕಂತ ಹಿರಿಯರು. ಹೇಗೆಂದರೆ ನಾವು ಕೆಲವು ಸಿನಿಮಾಗಳಲ್ಲಿ ನಾವು ಫ್ರೀಯಾಗೂ ಮಾಡಿದ್ದೀವಿ. ನಮಗೊಂದು ಹೆಸರು ಬರಬೇಕಲ್ವಾ, ನಮಗೆ ಅವಕಾಶಗಳು ಸಿಗಬೇಕು. ಫ್ರೀಯಾಗೂ ಮಾಡಿದ್ದಿದೆ, ಆಮೇಲೆ ಕೊಟ್ಟಷ್ಟಕ್ಕೂ ಮಾಡಿದ್ದಿದೆ. ಪ್ರೊಡ್ಯೂಸರ್ ಅಂತ ಯಾರನ್ನೂ ಅಂತ ಯಾವತ್ತೂ ಕರೆದಿಲ್ಲ ನಾನು. ಅನ್ನದ ಹತ್ರ ಕೇಳ್ತಾ ಮರ್ಯಾದೆ ಕೊಡೋದು. ನಾವೆಲ್ಲ ಮೆಟಡಾರ್ ಅಂತ ಇರ್ತಿತ್ತು. ಅದರಲ್ಲಿ ಒಂದು 20-25 ಜನ ಕೂತ್ಕೊಂಡ್ಬಿಟ್ಟು ಮೆಟಡಾರಲ್ಲಿ ಎಲ್ಲ ಹೋಗ್ತಿದ್ವಿ. ಅದರಲ್ಲೇ ಸುಧೀರ್ ಅವ್ರ ಟ್ರೂಪಲ್ಲಿ ನಾವು ನಾಟಕ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ. ಅವಾಗ ನಾವು ತರುಣ್, ಸುಧೀರು, ಕಿಶೋರ್ ಎಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಹುಡುಗರು. ಅವರು ಅವಾಗ ಮೆಗಾ ಸೀರಿಯಲ್ ಬರ್ತಾ ಇರುತ್ತೆ. ಇವತ್ತೊಂದು 60 ಮೆಗಾ ಸೀರಿಯಲ್ ಬರ್ತಾ ಇದೆ ಕನ್ನಡದಲ್ಲಿ. ಹುಚ್ಚ ಸಿನಿಮಾ ಸುದೀಪ್ ಅವರು 1ನೇದ 2ನೇದ 3ನೇದ ಸಿನಿಮಾ ಅನಿಸುತ್ತೆ. ಹುಚ್ಚ ಸಿನಿಮಾದಲ್ಲಿ ಹೀರೋಯಿನ್ ಸುದೀಪ್ ಜೊತೆಯಲ್ಲಿ ಪಾರ್ಥ, ಸೈ, ವರದನಾಯಕ ಇತ್ಯಾದಿ ಸಿನಿಮಾಗಳು ಮಾಡಿದ್ದೆ. ಸಿಸ್ಟಮ್ಯಾಟಿಕ್ಕಾಗಿ ಆ್ಯಕ್ಟ್ ಮಾಡಬೇಕು ಅವ್ರ ಹತ್ರ. ನಾನು ಲೈಫಲ್ಲಿ ಟ್ರೈನಲ್ಲಿ ಹೋಗಿದ್ದೆ, ಕಾರು ಬಸ್ಸಲ್ಲೆಲ್ಲ ಹೋಗಿದ್ದೆ, ಏರೋಪ್ಲೇನ್ ಹತ್ತಿರಲಿಲ್ಲ. ಅವಾಗ ಆಕಾಶದಲ್ಲಿ ಹಾರ್ತೀವಿ, ವಿಮಾನದಲ್ಲಿ ಹೋಗ್ತೀವಿ, ಏನೋ ಒಂದು ಸಂತೋಷ ನೋಡಿ. ಅದು ಗಂಡುಗಲಿ ಕುಮಾರ್ ರಾಮ, ಅದು ರಾಜಸ್ಥಾನದಲ್ಲಿ ಶೂಟಿಂಗ್ದು. ಅಂದರೆ ಗಂಡುಗಲಿ ಕುಮಾರ್ ರಾಮಂದು ಅವತ್ತು ಪಟ್ಟಾಭಿಷೇಕ, ಯುವರಾಜ ಪಟ್ಟಾಭಿಷೇಕ. ಅಣ್ಣವ್ರು ಬಂದರು. ಮೊದಲೇ ಪೌರಾಣಿಕ ಚಿತ್ರ ಅಂದರೆ ಭಾಳ ಇಷ್ಟ ಅಲ್ಲ. ಏನು ಎಲ್ಲರೂ ನೋಡ್ತಾರೆ, ಆಹಾ ಎಲ್ಲರೂ ಒಂದು ಫೋಟೋ ತೆಗೆಸ್ಕೋಬೇಕು ನೋಡಿ. ಅವ್ರು ಅಷ್ಟು ದೊಡ್ಡ ನಟ. ನಟನ ಮನಸ್ಸು. ಅನಾಥರು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಪ್ಯಾಲೇಸ್ ಗ್ರೌಂಡಲ್ಲಿ. ಆಮೇಲೆ ನಾನು ಪಾತ್ರ ಹುಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅದ್ಭುತವಾದ ನಟನೆ ನಮ್ಮ ಉಪೇಂದ್ರ ಸರ್. ಅದರಲ್ಲಿ ಮಾತೇ ಇಲ್ಲ ಕಡಿಮೆ ಅವ್ರದ್ದು. ಬರೀ ಆ್ಯಕ್ಟಿಂಗಲ್ಲೇ ಇಡೀ ಸಿನಿಮಾನ ಆಕ್ರಮಿಸ್ಕೊಂಡ್ಬಿಟ್ಟು ಇದ್ದರು. ಬಹಳ ದೊಡ್ಡದು. ಅಂದರು ನಮ್ಮ ಮನೆ ಮುಂದೆ ಓಡಾಡ್ತಿರ್ತಾರೆ. ನಾನು ಯಾರೇ ಸಿಕ್ಕಾಗ ನನ್ನ ಜೇಬಲ್ಲಿ ದುಡ್ಡಿದ್ರೆ ಅವ್ರಿಗೊಂದಿಷ್ಟು ಹಣ ಕೊಡು. ಯಾರಾದ್ರು ಅಂದರು ಕಂಡ್ರೆ, ಅಂಗವಿಕಲರು, ನೋನಲ್ಲಿರೋರು, ಕಷ್ಟದಲ್ಲಿರೋ ಕಂಡ್ರೆ ನಂಗೆ ಹೃದಯ ಮರಗುತ್ತೆ. ಒಂದು ಹಾಡು ಬರದೇ ಬಿಟ್ಟೆ ಆ ಸಂದರ್ಭ. ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರು ಇದ್ದು ಬಲವಿಲ್ಲ. ಸಾಹಿತ್ಯ ಎಲ್ಲವರಿಗಲ್ಲ ಸರ್ವಜ್ಞವನೆಲ್ಲ. ಅದೇ ಕರ್ನಾಟಕ. ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವಿ. ಎಲ್ಲಾದರೂ ಇರಿ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ಹೃದಯದ ಧನ್ಯವಾದಗಳು, ಅಭಿನಂದನೆಗಳು.